ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ಮಾಡಿಕೊಂಡು ನಾವು ಹೋಗಿದ್ದೇನೆ ಆಟೋ ಸ್ಟ್ಯಾಂಡ್ ಕಡೆಗೆ. ಅಲ್ಲಿ ಆಟೋ ಸಿಕ್ತು. ಆಟೋ ಹೊತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ನಾವು ಹೋಗಿದ್ದೇನೆ ಕಾಲೇಜ್ ಕಡೆಗೆ. ಕಾಲೇಜ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಗ್ರೌಂಡಲ್ಲಿ ಯಾರೂ ಇರಲಿಲ್ಲ. ಸೊ ನಾವಿಬ್ರು ನಮ್ಮ ಬ್ಲಾಕಿಗೆ ಹೋಗೋಣ ಅಂತ ಹೇಳಿ ಹೊರಟು. ಬ್ಲಾಕಿಗೆ ಹೋದ್ಮೇಲೆ ಅಲ್ಲಿ ಕ್ಲಾಸ್ ತಗೋತೀನಿ ಅಂತ ಹೇಳಿದ್ರು. ಸೊ ಕ್ಲಾಸ್ ಇತ್ತು, ಅಲ್ಲಿ ಪಾಠ ಕೇಳ್ತಿದ್ದು. ಮೂಡಿಲ್ಲ ಅಂದರೂ ಪಾಠ ಕೇಳ್ತಿದ್ದೆ. ಸೊ ನಿದ್ದೆ ಬರ್ತಿತ್ತು. ಆಮೇಲೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ನಾವು ಹೊರಟಿದ್ದೇನೆ ಮನೆ ಕಡೆಗೆ. ಆಮೇಲೆ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ನಾನೇನು ಅಡುಗೆ ಮಾಡಿಲ್ಲ, ಸೊ ಪಾರ್ಸಲ್ ತಗೋಬಾ ಅಂತ ಹೇಳಿದ್ರು. ನಾನು ಅದಕ್ಕೆ ಪಾರ್ಸಲ್ ಎತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದೋ. ಅಲ್ಲೋಗಿ ನೋಡಿದ್ರೆ ಬಸ್ಗಳೇ ಇಲ್ಲ. ನಮ್ಮ ದುರದೃಷ್ಟ ಬಸ್ಸಿಗೆ ಕಾದಿ ಸಾಕಾಗಿ ಹೆಂಗೋ ಒಂದು ಬಸ್ ಬಂತು, ಹೊತ್ಕೊಂಡು ನಾವು ಹೊರಟಿದ್ದೇನೆ ಮನೆ ಕಡೆಗೆ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನನ್ನ ತಂಗಿ ಫುಲ್ಲು ಹೊಟ್ಟೆ ಹಸಿ ಅಂತ ಅಳ್ತಿದ್ಲು. ಅವಳಿಗೋಸ್ಕರ ಊಟ ಕೊಟ್ಬಿಟ್ಟು ಅದಾದಮೇಲೆ ನಾವು ಗಾಡಿ ಎತ್ಕೊಂಡು ಚಕ್ಕಂತ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟಿದ್ದೇನೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೋದೋ. ಆಮೇಲೆ ನಾವು ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.